ರಾಜ್ಯದಲ್ಲಿ ಮಕ್ಕಳ ಜನನ ಪ್ರಮಾಣ ಕುಸಿತ ಇದ್ದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕಳವಳ ವ್ಯಕ್ತಪಡಿಸಿದೆ. 3 ವರ್ಷದಲ್ಲಿ 70,000 ಮಕ್ಕಳ ಜನನ ಕುಸಿತ ಆಗಿದೆ. ಕೆಲಸದ ಒತ್ತಡದಿಂದ ಮಕ್ಕಳು ಬೇಡ ಅನ್ನೋ ಮನೋಭಾವ ಜನರಲ್ಲಿ ಹೆಚ್ಚಾಗಿದೆ. ಮಕ್ಕಳು ಪಡೆಯುವುದನ್ನ ಮುಂದೂಡಿಕೆ ಮಾಡ್ತಾ ಇರೋ ಕಾರಣ ಜನನ ಪ್ರಮಾಣ ಕುಸಿತ ಆಗಿದೆ ಅಂತ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಕೋಸಂಬೆ ಆಘಾತಕಾರಿ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ. ಭೀಕರ ಚಳಿಗೆ ಉತ್ತರ ಕರ್ನಾಟಕದ ಜನರು ತತ್ತರಿಸಿದ್ದಾರೆ. ವಿಜಯಪುರದಲ್ಲಿ ತಾಪಮಾನ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಈ ಹಿನ್ನೆಲೆ ಹವಾಮಾನ ಇಲಾಖೆ ಭಾರೀ ಶೀತ ಗಾಳಿಯ ಮುನ್ನೆಚ್ಚರಿಕೆ ಕೊಟ್ಟಿದೆ. ಭಾರೀ ಚಳಿಗೆ ಶಾಲೆಗಳ ಸಮಯ ಬದಲಾವಣೆ ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆ ಬದಲು 10 ಗಂಟೆಗೆ ಶಾಲೆ ಆರಂಭ ಆಗಲಿದೆ. ಸರ್ಕಾರಿ ಅನುದಾನ ಸಹಿತ ರಹಿತ ಶಾಲೆಗಳಿಗೆ ಇದು ಅನ್ವಯ ಆಗಲಿದೆ. ಕಳೆದ 20 ವರ್ಷದಲ್ಲಿ 3ನೇ ಬಾರಿ ಕನಿಷ್ಠ 6.7 ಡಿಗ್ರಿ ತಾಪಮಾನ ಕುಸಿದಿದೆ. ಶಿವಮೊಗ್ಗದಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಕೆಐಎಡಿಬಿಯೇ ವಿಲನ್ ಆಗಿದೆ. ಪರಿಸರ ಇಲಾಖೆ ಅನುಮತಿ ಪಡೆಯದೆ ಕೆಐಎಡಿಬಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸಿತ್ತು. ಇವರಿಂದ ಉದ್ಯಮಿಗಳು ಭೂಮಿ ಖರೀದಿಸಿ ದೇವಕಾತಿಕೊಪ್ಪ ಗ್ರಾಮದ 254 ಎಕರೆ ಪ್ರದೇಶದಲ್ಲಿ 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗಾರಿಕಾ ಪ್ರದೇಶವನ್ನ ಸ್ಥಾಪಿಸಿದ್ರು. ಆದರೆ ಇದೀಗ ಪರಿಸರ ಇಲಾಖೆ ಅನುಮತಿ ಪಡೆಯದ್ದಕ್ಕೆ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಆಕ್ಷೇಪದ ಬೆನ್ನಲ್ಲೇ ಕೈಗಾರಿಕೆ ಮುಚ್ಚೋ ಆತಂಕ ಉದ್ಯಮಿಗಳಿಗೆ ಎದುರಾಗಿದೆ. ಲಕ್ಷಾಂತರ ರೂಪಾಯಿ ನೀಡಿ ಉದ್ಯಮಿಗಳು ಭೂಮಿ ಖರೀದಿ ಮಾಡಿದ್ದು ಕೆಐಎಡಿಬಿ ಮಾಡಿದ ತಪ್ಪಿಗೆ ನಮಗ್ಯಾಕೆ ಶಿಕ್ಷೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರವೇ ನ್ಯಾಯ ಕೊಡಿಸಬೇಕು ಅಂತ ಉದ್ಯಮಿಗಳು ಪಟ್ಟು ಹಿಡಿದಿದ್ದಾರೆ. ಬೆಂಗಳೂರು ಬಳಿಕ ಬಳ್ಳಾರಿ ಜೈಲಲ್ಲೂ ನಡೆಯುತ್ತಿರುವ ಅಕ್ರಮಗಳು ಬೆಳಕಿಗೆ ಬಂದಿದೆ. ಬಳ್ಳಾರಿ ಜೈಲಿನಲ್ಲಿ ಗಾಂಜಾ ಎಸೆಯಲು ಬಾಲ್ ಬಳಕೆ ಮಾಡಲಾಗ್ತಾ ಇದೆ. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿತ್ತು. ಈ ಬೆನ್ನಲ್ಲೇ ಅಲರ್ಟ್ ಆದ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ 6 ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ. ಜೈಲು ಅಧೀಕ್ಷಕರು ಕಾರ್ಯಾಚರಣೆ ನಡೆಸಿ ಶೌಚಾಲಯದ ಬಳಿಯಿದ್ದ 3 ಕೀಪ್ಯಾಡ್ ಫೋನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಜೈಲಿನಲ್ಲಿ ಬಿಗಿ ಭದ್ರತೆ ಮಧ್ಯೆ ಮೊಬೈಲ್ ಬಂದಿದ್ದು ಹೇಗಂತ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದಾರೆ. ಬ್ರೆಡ್ನಲ್ಲಿ ಮಾದಕ ವಸ್ತು ಕೊಕೇನ್ ಪೆಡ್ಲಿಂಗ್ ಮಾಡ್ತಿದ್ದ ನೈಜೀರಿಯನ್ ಮೂಲದ ಮಹಿಳೆಯನ್ನ ಸಿಸಿಬಿ ಬಂಧಿಸಿದೆ. ನೈಜೀರಿಯಾ ಮೂಲದ ಒಲಾಜಿಡೆ ಎಸ್ತಾರ್ಲನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬ್ರೆಡ್ ಪೀಸ್ ಅನ್ನ ಕಟ್ ಮಾಡಿ ಕೊಕೇನ್ ಇಟ್ಟು ಡ್ರಗ್ ಪೆಡ್ಲಿಂಗ್ ಮಾಡ್ತಾ ಇದ್ರು. ಮುಂಬೈನಿಂದ ಬೆಂಗಳೂರಿಗೆ ಖಾಸಗಿ ಬಸ್ನಲ್ಲಿ ಕೊಕೇನ್ ಪೆಡ್ಲಿಂಗ್ ಮಾಡ್ತಾ ಇದ್ಲು. 65 ಲಕ್ಷ ಮೌಲ್ಯದ 120 ಗ್ರಾಂ ಕೊಕೇನ್ ಅನ್ನ ಸಿಸಿಬಿ ವಶಕ್ಕೆ ಪಡೆದಿದೆ. ಎನ್ಡಿಪಿಎಸ್ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಿ ಸಿಸಿಬಿ ತನಿಖೆ ಮುಂದುವರೆಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.